ಒಂದು ಇನ್ಸಿಡೆಂಟು ಸರ್, ಅಪ್ಪು ಸರ್ ಅಂದರೆ ನೆನಪಾಗೋದು, ನಾನು ಗಾಂಧಿನಗರ ಅಲಿತಾ ಇದೆ ಸರ್, 1 ವರ್ಷ ಕೆಲಸ ಇಲ್ಲದೆ ಗಾಂಧಿನಗರ ಅಲಿತಿರುವಾಗ ವಜ್ರೇಶ್ವರ ಹಳೆ ಬಿಲ್ಡಿಂಗು ಅಲ್ಲಿ ಹೋದಾಗ ರಾಜ್ಕುಮಾರ್ ಅಂತ ಒಬ್ಬರು ಕೆಲಸ ಮಾಡ್ತಾಯಿದ್ರು ಸರ್, ರಾಜಣ್ಣ ಅಂತ ಅಂದ್ಬಿಟ್ಟು ಅವರು ಇದನ್ನು ಏನು ಮಾಡಿದ್ದಿಲ್ಲ ಅಂದರು, ಅಣ್ಣ ಡಿಗ್ರಿ ಮಾಡಿದ್ದೀನಿ ಅಣ್ಣ, ಹಲೋ ಯಾಕೋ ಸಿನಿಮಾಗೆ ಬರ್ತೀಯ ಹೋಗ್ಬಿಡೋ ನೀನು ಅಂತ ಅಂದ್ಬಿಟ್ಟು. ಆ ವಜ್ರೇಶ್ವರಿ ಬಿಲ್ಡಿಂಗಿಂದ ಸ್ವಲ್ಪ ದೂರದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸರ್, ಮಧ್ಯಾಹ್ನ ಅಲ್ಲಿ ಊಟ ಮಾಡಬೇಕಿತ್ತು, ಪ್ರಸಾದ ಕೊಡೋರು ನಮಗೆ. ಆ ಥರ ಹೋಗುವಾಗ ಒಂದಿನ ಹೋಗಿಲ್ಲ, ಪ್ರಸಾದ ಖಾಲಿ ಆಗ್ಬಿಟ್ಟೈತೆ, ಬಂದ್ಬಿಟ್ಟು ವಜ್ರೇಶ್ವರಿ ಗೇಟ್ ಹತ್ರ ನಿಂತ್ಕೊಂಡಿದ್ದೆ. ಅವರು ಲವ್ ಬೇಡ ಕಣ, ನಾನು ಮಾತು ಕೇಳೋ, ಈಗಲೂ ಹೊರಟ್ಬಿಡೋ ನೀನು ಊರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ಅವಾಗ ಹಿಂದೆಯಿಂದ ಒಂದು ಕೈ ಇವತ್ತು ಅಪ್ಪು ಸರ್ ಬಂದ್ಬಿಟ್ಟು ಬೆಂತಾಡ್ಬಿಟ್ಟು, ಏನು ರೀ ಊಟ ಆಯ್ತೇನು ಅಂತ ಅಂದ್ರಣ್ಣ. ನಾನು ಯಾರು ಗೊತ್ತಿಲ್ಲ ಅಣ್ಣ, ಅವ್ರು ಯಾರು ನಾನು ನೋಡೇ ಇಲ್ಲ ಅಣ್ಣ, ಇದು ನಾನು ಎಲ್ಲೂ ಶೇರ್ ಮಾಡಿಲ್ಲ, ನನಗೆ ಒಂದು ತುಂಬ ಎಮೋಷನ್ ಆಗುತ್ತೆ ನನಗದು. ಬಂದ್ಬಿಟ್ಟು ಎಗ್ಲಿ ಮೇಲೆ ಏನು ಊಟ ಆಯ್ತೇನು ಅಂತ, ಹೋಗೋಣ ಆಯಿತು ಅಂತ ಅಂದೆ. ಅವ್ರು ಹೋದ್ಮೇಲೆ ಗೊತ್ತಾಯ್ತು ಸರ್ ನನಗೆ ಅಪ್ಪು ಸರ್ ಅಂತ. ಯಾಕಂದರೆ ಅವ್ರು ಡಿಸ್ಟೆನ್ಸ್ ಯಾರೊಬ್ಬ ಬಂದ್ಬಿಟ್ಟು ಹಿಂಗೆ ಕೈ ಅಂತ ನಾವು ಹಿಂದೆ ತಿರುಗ್ಬಿಟ್ಟು ಹಿಂಗೆ ನೋಡ್ತೀವಿ, ಹಿಂಗೆ ತಿರುಗೋ ಅಷ್ಟರಲ್ಲಿ ಅಪ್ಪು ಸರ್ ಹಿಂಗೆ ಕೈ ಅಂದ್ಬಿಟ್ಟು ಹಿಂಗೆ ಪಾಸ್ ಆದರು. ಅವರು ಅಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನೋಡಿದ್ದು ನಾನು ಅವ್ರನ್ನ. ಅಯ್ಯಪ್ಪ ಸ್ವಾಮಿಯ ಭಕ್ತರು ಕೂಡ ಅಯ್ಯಪ್ಪ ಸ್ವಾಮಿ ಮೂಲಕ ಏನೋ ಒಂದು ಟಚ್ ಆಯ್ತು ನಿಮಗೆ ಅವತ್ತು. ಏನೋ ಸರ್, ಅದು ಹಿಂಗೆ ಬೆನ್ನಿಗೆ ಹಿಂಗೆ ಅಂದ್ಬಿಟ್ರು ಹೋದ್ರಲ್ಲ, ಅದೇ ಒಂಥರ ದೈವ ಸ್ಪರ್ಶ ಥರ ನನಗೆ. ಅದು 1960s ಬ್ಯಾಕ್ ಡ್ರಾಪಲ್ಲಿ ಒಂದು ಕತೆ ಮಾಡಿದ್ದೋ ಸರ್. ಆ ಕತೆ ನಾವು ಅಪ್ಪು ಸರ್ಗೆ ಹೋಗಿ ಹೇಳಬೇಕಿತ್ತು ಸರ್, ಹೇಳೋಕ್ಕಾಗಲಿಲ್ಲ ಅನ್ನೋದು ತುಂಬ ದೊಡ್ಡ ನೋವು. ಅಪ್ಪು ಸರ್ ಹತ್ರ ಎಲ್ಲ ಮಾತಾಡಿದ್ದು, ಆಯಿತು ಬನ್ನಿ ಮಾಡೋಣ ಅಂತೆಲ್ಲ ಅಪ್ಪು ಸರ್ ಧೈರ್ಯಗಳು ಕೊಟ್ಟಿದ್ರು. ಆದರೆ ಹೋಗಿ ಮೀಟ್ ಮಾಡೋ ಅಷ್ಟರಲ್ಲಿ ಆ ಥರ ಆಗೋಬಿಟ್ಟು ತುಂಬ ದೊಡ್ಡ ನೋವು ಸರ್. ಅವತ್ತು ಮನೇಲಿ ಏನೋ ಪೂಜೆ ನಡೀತಾ ಇತ್ತು, ಪೂಜೆನೂ ಮಾಡಲಿಲ್ಲ ಸರ್ ನಾನು. ಅಷ್ಟು ನೋವಾಗೋಯ್ತು ಸರ್. ಹೆಂಗೆ ಸರ್ ಅವರೆಲ್ಲ